ಚೈನ್ ಟೈಟ್ ಮಾಡಿಸ್ಬೇಕು ಅನ್ಸುತ್ತೆ. ಅಷ್ಟು ದೂರದಿಂದ ಗಾಡಿ ಹೊಡ್ಕೊಂಡ್ಬಂದು ಮಿಸ್ ಆಗ್ಬಿಡೋದು ಅಂತ ಅನ್ಕೊಂಡಿದ್ವಿ. ಇಲ್ಲೆಲ್ಲ ಇನ್ನೂ ಲಾಟ್ರಿ ಟಿಕೆಟ್ ಸಿಗ್ತದೆ ಗುರು. ವೆರೈಟಿ ಆಫ್ ಬೋಟ್ಸ್ ಇದೆ ಅಲ್ಲಿ, ಚಿಕ್ಕ ಬೋಟಿಂದ ಹಿಡಿದು ದೊಡ್ಡ ಬೋಟ್ ತನಕನೂ ಇದೆ. ಅಣ್ಣ ಬಾಯ್, ಅವಲೇ ಇಲ್ಲಿ ರೈಟ್ ತೆಗಿಬೇಕಿತ್ತು, ನಾನು ಹಂಗೆ ಮುಂದೆ ಹೋಗ್ಬಿಟ್ಟೆ. ಹಾಯ್ ಹಲೋ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವಾಗ ನಾವೆಲ್ಲಿದ್ದೀವಿ ಅಂತ ಅಂದರೆ ಹೋಟೆಲ್ ಐಶ್ವರ್ಯನ ಬಿಡ್ತಾ ಇದ್ದೀವಿ. ಸೊ ಲಾಸ್ಟ್ ನೈಟ್ ಇಲ್ಲೇ ಸ್ಟೇ ಆಗಿದ್ವಿ ನಾವು. ನೈಟ್ ರೈಡ್ ಮಾಡ್ಕೊಂಡು ಇಲ್ಲಿ ಬಂದು ಸ್ಟೇ ಆಗಿ ಇಲ್ಲಿಂದ ಹಳಪಳ ಹೋಗ್ತಾ ಇದ್ದೀವಿ. ಸೊ ಆ ದೇವಸ್ಥಾನ ಹೋಗಾದ್ಮೇಲೆ ಮತ್ತೆ ಗುರುವಾಯೂರು ಹೋಗಿದ್ವಿ. ಅಲ್ಲಿ ಹೋಗೋ ದಾರಿಲಿ ಫುಲ್ಲು ಮಳೆ ಅಂತೇಳಿ ವ್ಲಾಗು ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಅದಂಗೆ ಒಂದು ಸಿನಿಮ್ಯಾಟಿಕ್ ಶಾರ್ಟ್ಸ್ ಥರ ತೊಗೊಂಡಿದ್ದೀನಿ, ಅದನ್ನು ಹಾಕಿದ್ದೆ. ಇವತ್ತು ಬಂದ್ಬಿಟ್ಟು ಹಲಪುಳ ಹೋಗಿ ಅಲ್ಲಿಂದ ಜಟಾಯು ಹೋಗೋಣ ಅಂತ ಇದ್ದೀವಿ. ಆಮೇಲೆ ಸ್ಟೇ ಬಂದ್ಬಿಟ್ಟು ಕನ್ಯಾಕುಮಾರಿ ಅಂದ್ಕೊಂಡಿದ್ದೀವಿ, ನೋಡೋಣ ಹೆಂಗಾಗುತ್ತೆ ಅಂತ. ಬಟ್ ಈ ಹೋಟೆಲ್ ಮಾತ್ರ ಚೆನ್ನಾಗಿತ್ತು, ಅಫೋರ್ಡಬಲ್, ಒಳ್ಳೆ ಪ್ರೈಸಲ್ಲಿತ್ತು. ಗಾಡಿ ಎಲ್ಲ ಫುಲ್ಲು ಚಿತ್ತಾಲ್ ಪತ್ತಲಾಗಿ ಹೋಗಿದೆ ಎಲ್ಲರದು. ಇದು 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 ಎಲ್ಲ ಕ್ಲೀನಲ್ಲಿ ಲೂಬ್ ಮಾಡಿ ರೆಡಿ ಇದ್ದೀವಿ. ಸೊ ನಂದು ಚೈನ್ ಟೈಟ್ ಮಾಡಿಸ್ಬೇಕು ಅನಿಸುತ್ತೆ, ಪರವಾಗಿಲ್ಲ, ಫುಲ್ ಏನು ಲೂಸ್ ಆಗಿಲ್ಲ, ನೋಡೋಣ. ಈಗ ಟೈಮ್ ಬಂದ್ಬಿಟ್ಟು 10:15. ಸೊ ನೆನ್ನೆ ನೈಟ್ ಬಂದ್ಬಿಟ್ಟು ಒಂದು 2 ಗಂಟೆಗೇನೋ ನಾವು, 2 ಅಲ್ಲ 1:30ಗೇನೋ ಇದಕ್ಕೆ ರೀಚ್ ಆದ್ವಿ. ಇಲ್ಲಿಂದ ಗುರುವಾಯೂರಿಂದ ಕೊಚ್ಚಿಗೆ. ಆಮೇಲೆ ಇಲ್ಲೇ ನಾನು ಅವಾಗಲೇ ತೋರಿಸಿದ್ದೆ ಅಲ್ವಾ, ಐಶ್ವರ್ಯ ಹೋಟೆಲ್ ಅಂತೇಳಿ, ಅಲ್ಲಿ ಸ್ಟೇ ಆಗಿದ್ವಿ. ಈಗ ಬೆಳಗ್ಗೆನೇ ಎದ್ದು ಹಲಪುಳ ಹೋಗ್ತಾ ಇದ್ದೀವಿ. ಅಲ್ಲಿ ಹಳಪುಳ ಬ್ಯಾಕ್ ವಾಟರ್ಸ್ ಅಂತ ಇದೆ, ಅಲ್ಲಿ ವ್ಯೂ ಎಲ್ಲ ಚೆನ್ನಾಗಿರುತ್ತಂತೆ. ಇವನು ಯಾರೋ ವಿಜಯ್ ಮತ್ತು ಸುಶಾಂತ್ ಎಲ್ಲ ಚೆಕ್ ಮಾಡಿ ನೋಡ್ತಾ ಇದ್ದಾರೆ. ಅದೇ ನೋಡ್ಬಿಟ್ಟು ಹೇಳಿದ್ರು, ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ. ಇನ್ನೂ 56 ಕಿಲೋಮೀಟ್ರ್ ಇದೆ. ನಮ್ಮ ಗೂಗಲ್ ಮಾತಾ 1 ಗಂಟೆ 40 ನಿಮಿಷ ತೋರಿಸ್ತಾ ಇದ್ದಾರೆ. ತಿಂಡಿನೂ ಅಷ್ಟೇ, ಅಲ್ಲೇ ಒಂದು ಕೃಷ್ಣ ಇನ್ ಅಂತ ಏನೋ ಒಂದಿದೆ ಹೋಟೆಲ್, ಅಲ್ಲಿ ಚೆನ್ನಾಗಿತ್ತು. ಇಡ್ಲಿ, ವಡೆ, ದೋಸೆ ಅದನ್ನೇ ತಿಂದ್ಕೊಂಡು ಹೊರಡ್ತಾ ಇದ್ದೀವಿ. ಆದರೆ ಅಲ್ಲಿ ಗುರುವಾಯೂರಲ್ಲಿ ಮಾತ್ರ ದರ್ಶನ ಸಖತ್ತಾಗಾಯಿತು, ಒಂಥರ ಡಿಫ್ರೆಂಟು. ಹೆಂಗೆ ಅಂದರೆ ನಾವು ಎಕ್ಸಾಕ್ಟ್ ಒಂದು ಅಲ್ಲಿ 8-9 ಗಂಟೆಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ ದೇವಸ್ಥಾನ. ನಾವು 8:15-8:45 ಅಲ್ಲಿ ಇದ್ವಿ. ಎಲ್ಲ ಲಗೇಜ್ ಎಲ್ಲ ಕೊಟ್ಟು ಎಲ್ಲ ಇದು ಮಾಡಿ ಇನ್ನೇನು ಒಳಗೆ ಹೋಗ್ಬೇಕು ಅಷ್ಟೊತ್ತಿಗೆ ಇಲ್ಲ ಬಿಡಲ್ಲ ಅಂದ್ಬಿಟ್ರು ನಾರ್ಮಲ್ ದರ್ಶನಕ್ಕೆ. ಸರಿ ಆಯಿತು, ಪೇಯ್ಡರ ಹೋಗೋಣ, ಮತ್ತಿಷ್ಟು ದೂರ ಬಂದಿದ್ದೀವಿ, ನೋಡಿದೆ ಹೆಂಗೆ ಹೋಗೋದು ಅಂತ ಹೋದ್ವಿ. ಬಟ್ ಅದು ಪೇಯ್ಡ್ ಅಂತ ಹೋಗಿ ಒಳಗೆ ಹೋದ್ವಿ, ಅಲ್ಲೇ ಡೈರೆಕ್ಟಾಗೆ ಕಾಣಿಸ್ತಾ ಇತ್ತು ದೇವರು. ಈಗ ಸ್ವಲ್ಪ ಕಾಲು ಮೇಲ್ ಮಾಡಿ ನೋಡಬೇಕಿತ್ತು. ಆಮೇಲೆ ನಾವೆಲ್ಲರೂ ಸೇರಿ ಏನೇ ಇಡ ಮಾಡಿದ್ವಿ ಅಂತಂದರೆ ಒಬ್ಬೊಬ್ಬನ ಎತ್ತೋದು ಆ ಥರ ಮಾಡಿಬಿಟ್ವಿ. ಕ್ಲೀನಾಗಿ ಕಾಣಿಸ್ತು ದೇವರು, ಒಂಥರ ಚೆನ್ನಾಗಿತ್ತು ಅಲ್ಲಿ ಎಕ್ಸ್ಪೀರಿಯೆನ್ಸ್. ನೆನ್ನೆ ಮಾತ್ರ ಎಲ್ಲ ನಮ್ಮನ್ನೇ ನೋಡ್ತಾ ಇದ್ರು, ಒಂಥರ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ನೆನ್ನೆಯಲ್ಲಿ, ಚೆನ್ನಾಗಿತ್ತು. ಎಲ್ಲರೂ ಕ್ಲೀನಾಗಿ ದೇವ್ರು ನೋಡಿದ್ವಿ. ಅಷ್ಟು ದೂರದಿಂದ ಗಾಡಿ ಹೊಡ್ಕೊಂಡ್ಬಂದು ಮಿಸ್ ಆಗ್ಬಿಡೋದು ಅಂತ ಅಂದ್ಕೊಂಡಿದ್ವಿ, ಬಟ್ ಮಿಸ್ ಆಗಲಿಲ್ಲ, ಚೆನ್ನಾಗಿತ್ತು. ನೀವೇನಾದರೂ ಗುರುವಾಯೂರಿಗೆ ಬರೋದಾದ್ರೆ ಸ್ವಲ್ಪ ಬೇಗನೆ ಬರ್ರಿ, ಕ್ಯೂ ಎಲ್ಲ ಇರುತ್ತೆ, ಕ್ಲೀನಾಗೆಲ್ಲ ನಿಂತ್ಕೊಂಡಲ್ಲ ಆರಾಮಾಗಿ ಹೋಗ್ಬೋದು. ಬಟ್ ನೆನ್ನೆ ನಮ್ಮದು ಟೈಮಿಂಗ್ಸ್ ಹಂಗಿತ್ತಲ್ವಾ, ಬಟ್ ಅಂದರೂ ಹೆಂಗೆಂಗೋ ಮಾಡಿ ದೇವ್ರು ನೋಡೇ ಬಿಟ್ವಿ. ಇಲ್ಲಿ ಜನ ಹೆಂಗೆ ಹೊಡಿತಾರೆ ಗಾಡಿನ ಅಂದರೆ, ಸ್ಕೂಟಿ ಆಗಲಿ, ದೊಡ್ಡವರು, ಚಿಕ್ಕವರು, ಏಜ್ ಆದವರು, ಸುಮ್ಮನೆ ಮೈ ಮೇಲೆ ಬರ್ತಾ ಇರ್ತಾರಲ್ಲ ಗಾಡಿ ತೊಗೊಂಡು. ನನಗೆ ಬಸ್ಗಳು ಅಷ್ಟೇನೆ, ಅಯ್ಯಪ್ಪ ಆಕ್ಸಿಲೇಟರ್ ಮೇಲೆ ಇಟ್ಬಿಟ್ಟು ಮಕ್ಕೊಂಬಿಡ್ತಾರೆ ಅನ್ಸುತ್ತೆ. ಸುಮ್ಮನೆ ಹಿಂಗೆ ಸ್ಟೇರಿಂಗ್ ಮಾತ್ರ ಹಿಂಗೆ ಅಂದ್ಕೊಂಡು ಎಷ್ಟು ಚೆನ್ನಾಗಿದೆ ನೋಡ್ರಿ ವ್ಯೂ. ಬಟ್ ಈಗ ಬಿಸಿಲು ಏರ್ಬಿಡ್ತು, 10:45 ಆಯ್ತಲ್ವಾ. ಸೊ ವ್ಯೂ ಹೆಂಗೆ ಬರುತ್ತೋ ಗೊತ್ತಿಲ್ಲ. ಮೇಯ್ನ್ ಏನಂದರೆ ನನಗೆ ಆಫ್ಲೈನ್ ಮ್ಯಾಪ್ ಡೌನ್ಲೋಡ್ ಮಾಡ್ಕೊಂಡಿದ್ದು ಭಾಳ ಅಂದರೆ ಭಾಳ ಯೂಸ್ ಆಯಿತು. ಇಲ್ಲಿ ಏರ್ಟೆಲ್ಲೇ ಸಿಗೋಲ್ಲ. ನೀವೇನಾದ್ರೆ ನೆಕ್ಸ್ಟ್ ಟೈಮ್ ಬರೋದಾದ್ರೆ ಏರ್ಟೆಲ್ ಇತ್ತು ಅಂದರೆ ಗಾನ್ ಕೇಸ್ ಅನ್ಕೊಂಬಿಟ್ರಿ, ಏರ್ಟೆಲ್ ಸಿಗೋದೇ ಇಲ್ಲ. ಜಿಯೋ ಮಾತ್ರ ಸಾಕಾದಾಗ ಸಿಗುತ್ತೆ, ನನಗಂತ್ರ ಸಾಕಾಗೋಯ್ತು. ಸದ್ಯ ಇದನ್ನು ಆಫ್ಲೈನ್ ಡೌನ್ಲೋಡ್ ಮಾಡಿದ್ದು ಒಳ್ಳೇದಾಯಿತು. ಬಟ್ ಏನಂದರೆ ಇದರಲ್ಲಿ ಬೈಕಿಂದು ಮ್ಯಾಪ್ ಬರೋಲ್ಲ, ಜಸ್ಟ್ ಕಾರಿಂದ ಮಾತ್ರ ಬರುತ್ತೆ. ಬಟ್ ರೋಡ್ ಅಂತೂ ಪಕ್ಕ ಇರುತ್ತೆ, ನೀವು ಆರಾಮಾಗಿ ಹೋಗ್ಬೋದು. ಯಾಕಂದರೆ ನಾನು ಫಸ್ಟ್ ಡೇಯಿಂದನೂ ಇದರಲ್ಲಿ ಆಫ್ಲೈನಲ್ಲೇ ಮೇಂಟೈನ್ ಮಾಡ್ತಾ ಇರೋದಲ್ಲ, ಮ್ಯಾಪು ಕರೆಕ್ಟಾಗೆ ಹೋಗ್ತಾಯಿದೆ. ಸೊ ತುಂಬಾ ಯೂಸ್ ಆಯ್ತದು. ನೀವು ಏನಾರ ಟ್ರಿಪ್ ಹೋಗೋದ್ರೆ ಅದನ್ನು ಮಾಡ್ಕೊಂಡ್ರೆ ಭಾಳ ಒಳ್ಳೆಯದು. ಏನು ಸಗದಾಗಿದೆ ನೋಡ್ರಿ ವ್ಯೂ. ನನಗೆ ಅನಿಸಿದ್ದು ಚೆಸ್ಟ್ ಸ್ಟ್ರ್ಯಾಪಲ್ಲಿ ಅಷ್ಟು ಕಾಣಲ್ಲ ಅನಿಸುತ್ತೆ, ಸಕ್ಕದಾಗಿದೆ ಮಾತ್ರ ವ್ಯೂ ಚಿಂದಿ. ಇಲ್ಲೆಲ್ಲ ಇನ್ನೂ ಲಾಟ್ರಿ ಟಿಕೆಟ್ ಸಿಗ್ತದೆ ಗುರು. ನಿನ್ನೆ ದೇವಸ್ಥಾನಕ್ಕೆ ಹೋದ್ರು ಸರಿ, ಎಲ್ಲೋದ್ರು
ಲಾಟ್ರಿ ಟಿಕೆಟ್ ಇಟ್ಕೊಂಡು ಮಾಡ್ತಾ ಇದ್ದಾರೆ. ನನಗೆ ಶಾಕು, ಇನ್ನೂ ಇದೆಯಾ ಇವೆಲ್ಲ ಅಂತ. ಅವಾಗ ಒಂದ್ಸಲ ನ್ಯೂಸ್ ಏನೋ ಬಂದಿತ್ತು, ಹಿಂಗ್ ಬ್ಯಾನ್ ಮಾಡಿದ್ದಾರೆ ಎಲ್ಲದನ್ನು ಅಂತ. ಆದ್ರೆ ಇಲ್ಲಿ ನೋಡಿದ್ರೆ ಇನ್ನೂ ಹಿಡ್ಕೊಂಡು ಮಾಡ್ತಾನೆ ಇದ್ದಾರೆ, ರೋಡ್ ಸೈಡಲ್ಲೂ ಸರಿ, ದೇವಸ್ಥಾನ ಹತ್ರ ಸರಿ, ಎಲ್ಲ ಕಡೆ. ಈಗ ಜಸ್ಟು ರೀಚ್ ಆದೆ ನಾನು. ಸೊ ಅವ್ರು ಹಿಂದೆ ಬರ್ತಾ ಇದ್ದಾರಂತೆ. ಇದು ಅಲಪುಳ ಬ್ಯಾಕ್ ವಾಟರ್. ವೆರೈಟಿ ಆಫ್ ಬೋಟ್ಸ್ ಇದೆ ಅಲ್ಲಿ, ಚಿಕ್ಕ ಬೋಟಿಂದ ಹಿಡಿದು ದೊಡ್ಡ ಬೋಟ್ ತನಕನೂ ಇದೆ. ಸೊ ನಾವೀಗ ಬೋಟ್ ರೈಡ್ ಮಾಡ್ತಾ ಇಲ್ಲ, ಯಾಕೆ ಅಂದರೆ ನೆಕ್ಸ್ಟ್ ಜಟಾಯುಗೆ ಹೋಗಬೇಕು. ಅದಕ್ಕೆ ನೆಕ್ಸ್ಟು ಹೊರಡ್ತಾ ಇದ್ದೀವಿ, ಲೇಟ್ ಆಗಿಬಿಡುತ್ತೆ ಅಂತ. ಭಾಳ ಪ್ಲೇಸು ಕವರ್ ಮಾಡಬೇಕು. ಪಾಪ ಇಟ್ಟಿಗೆ ಬಾಗಿಲು ಎಲ್ಲ ಫುಲ್ ಸಿಸ್ಟಮ್, ಮನೆಯೇ ಹೋದಂಗಿದೆ. ಜಟಾಯು ಟೆಂಪಲಾ? ಅರ್ತ್ ಸೆಂಟರ್ ಅಂತ. ಜಟಾಯು ಟೆಂಪಲ್ ಗೇಟ್. ಜಟಾಯು ಅರ್ತ್ ಸೆಂಟರ್ ಅಂತ ನೋಡು. ಜಟಾಯು ಅರ್ತ್ ಸೆಂಟರ್. 116 ಕಿಲೋಮೀಟ್ರು, 3.5 ಗಂಟೆ. 3.5 ಗಂಟೆ ತೋರಿಸ್ತಿದೆ. 116 ಕಿಲೋಮೀಟ್ರ್ ಇದೆ. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಸ್ಪೆಸಿಫಿಕ್ಕಾಗಿ ಕೆಲವೊಂದು ಪ್ಲೇಸ್ಗಳಿಗೆ ಬಂದಾಗ ಅವಾಗ ಬೇಕಾದ್ರೆ ಬೋಟಿಂಗ್ ಮಾಡ್ಬೋದು. ಅಣ್ಣ ಬಾಯ್, ನೆಕ್ಸ್ಟ್ ಟೈಮ್. ಪಾಪ ಇವಣ್ಣ ನಾವು ಬಂದಿದ ತಕ್ಷಣ ನಾವು ಬೋಟಿಂಗ್ ಹೋಗ್ತೀವಿ ಅಂತ ಹೇಳಿ ಜೊತೆಗೆ ಇದ್ದರು. ಆಮೇಲೆ ನಮ್ಮ ಇವರು ಫ್ರೆಂಡ್ಸ್ ಎಲ್ಲ ಬರೋ ತನಕನೂ ವೆಯ್ಟ್ ಮಾಡಿ, ಆಮೇಲೆ ನಾವೆಲ್ಲ ಡಿಸೈಡ್ ಮಾಡಿ ಬೇಡ ಅಂದ್ವಿ. ಪಾಪ ಒಂಥರ ಆಗ್ಬಿಡ್ತು. ಅವಾಗಲೇ ಹೇಳ್ದಂಗೆ 113 ಕಿಲೋಮೀಟ್ರ್ ಇದೆ. ಸೆಂಟ್ರಲ್ ಎಲ್ಲಾದರೂ ಊಟ ಮಾಡಿಕೊಂಡು ಸೈನ್ಯನಾಗಿ ಹೊಡೆಯೋದೆ. ಅಲ್ಲಿಂದ ಪದ್ಮನಾಭ ಟೆಂಪಲ್ಲು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಪದ್ಮನಾಭ ಟೆಂಪಲ್ ಹೋಗಿ ನೆಕ್ಸ್ಟು ಕನ್ಯಾಕುಮಾರಿಯಲ್ಲಿ ಹಾಲ್ಟ್ ಆಗೋ ಥರ ನೋಡೋಣ ಹೆಂಗಾಗುತ್ತೆ ಅಂತ. ಈಗ ಟೈಮ್ ಬಂದ್ಬಿಟ್ಟು 3:40. ಇನ್ನು ಜಟಾಯುಗೆ 2 ಕಿಲೋಮೀಟ್ರ್, 2.5 ಕಿಲೋಮೀಟ್ರ್ ಇದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲಿ ಹೋಗ್ಬಿಟ್ಟವ್ರೆ. ನಾನು ಗಾಡಿ ಚೈನ್ ಟೈಟ್ ಮಾಡಿಸ್ಬೇಕಿತ್ತು. ಹತ್ರ ಒಂದು 1000 ಕಿಲೋಮೀಟ್ರು ರನ್ ಆಗಿತ್ತು. ಚೈನ್ ಬೇರೆ ಲೂಸ್ ಆಗಿತ್ತು. ಅದಕ್ಕೆ ಹೋಗಿ ಫುಲ್ ಕ್ಲೀನಾಗಿ ಎಲ್ಲ ಚೈನ್ ಟೈಟ್ ಮಾಡಿಸಿ ಈಗ ಹೋಗ್ತಾ ಇದ್ದೀನಿ. ಮುಂದೆ ಹೋಯ್ತು ಅನ್ಸುತ್ತೆ. ಟೂ 200 meters ಲೆಫ್ಟ್. ಇಲ್ಲ ಲೆಫ್ಟ್ ತಗೊಂಡು ಅವಲೇ ಇಲ್ಲಿ ರೈಟ್ ತೆಗಿಬೇಕಿತ್ತು. ನಾನು ಹಂಗೆ ಮುಂದೆ ಹೋಗ್ಬಿಟ್ಟೆ. ಅಳಪುಳದಿಂದ ಈ ಕಡೆ ಟುವರ್ಡ್ಸ್ ಕನ್ಯಾಕುಮಾರಿ ಆ ಕಡೆ ಎಲ್ಲ ಸ್ವಲ್ಪ ಪರವಾಗಿಲ್ಲ, ರೋಡು ಸ್ವಲ್ಪ ಚೆನ್ನಾಗಿದೆ ಕಂಪೇರ್ ಟು ಅಲ್ಲಿ ಕನ್ನೂರು, ಕೊಚ್ಚಿ ಅದಲ್ಲ. ಏಯಪ್ಪ ವರ್ಸ್ಟ್ ಅಂದರೆ ವರ್ಸ್ಟ್ ರೋಡು. ಸರ್ ಪಾರ್ಕಿಂಗ್ ಆಲ್ರೆಡಿ ಪೇಯ್ಡ್. ಥ್ಯಾಂಕ್ಸ್. ಎಲ್ಲಿ? ಹಾಂ ಬಂದೆ. ಓಕೆ.